ಬಿಜೆಪಿಯ ಆಪರೇಷನ್ ಕಮಲ ಸಾವಿಗೆ ಸಮಾನ. ಒಬ್ಬ ಶಾಸಕನ ರಾಜೀನಾಮೆ ಕೊಡಿಸಿದ್ರು ಸಾಕು, ಅವರೇ ತಮ್ಮ ಸಮಾಧಿಯನ್ನ ತೋಡಿಕೊಂಡಂತೆ. ಇದು ಸಚಿವ ಜಿಟಿ ದೇವೇಗೌಡ ಕೊಟ್ಟಿರುವಂತಹ ಹೇಳಿಕೆ. ಟಿ ನರಸೀಪುರದಲ್ಲಿ ಸಚಿವ ಜಿಟಿ ದೇವೇಗೌಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈಗ ಒಬ್ಬ ಶಾಸಕನ ರಾಜೀನಾಮೆ ಕೊಡಿಸಿದ್ರೆ ಅಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಜನರೇ ಇವರಿಗೆ ಪಾಠ ಕಲಿಸ್ತಾರೆ. ನಾವು ರಿವರ್ಸ್ ಆಪರೇಷನ್ ಮಾಡೋ ಅಗತ್ಯ ಇಲ್ಲ ಅಂತಾನೂ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಜಿಟಿ ದೇವೇಗೌಡ ಗಮನಿಸೋಣ ಬನ್ನಿ. ಹರಾಜ್ಗೆ ಒಳಗಾಗ್ತಕ್ಕಂಥ MLAಗಳು ಇಲ್ಲ. ಇವತ್ತಿನವರೆಗೂ ಅವ್ರು ಆವತ್ತಿಂದ 6 ತಿಂಗಳಿಂದ ಸತತವಾಗಿ ಯಾರನ್ನ ಇಟ್ಕೊಂಡು ಮಾಡ್ತಾರೋ, ಇವತ್ತೊಬ್ಬ ರಾಜೀನಾಮೆ ಕೊಡ್ತಾನೆ, ಇವತ್ತು 3 ಜನ ರಾಜೀನಾಮೆ ಕೊಡ್ತಾರೆ, 4 ಜನ ರಾಜೀನಾಮೆ ಕೊಡ್ತಾರೆ ಅಂತ ಏನು ಹೇಳ್ತಾರೆ. ಇವರು ರಾಜೀನಾಮೆ ಕೊಟ್ಟಿದ್ದ ದಿವಸನೇ BJPಗೆ ಒಂದು ಏಟು ಬಿದ್ದಂಗೆ. ಲೋಕಸಭಾ ಚುನಾವಣೆಗೆ ಅವ್ರಿಗೆ ಅವರ ಗೋರಿ ಅವರೇ ತೋಡ್ಕೊಂಡಂಗೆ. ಶಾಸಕರುಗಳ ರಾಜೀನಾಮೆ ಕೊಡ್ತಾ ಜನ ಆಂದೋಲನ ಶುರುವಾಗುತ್ತೆ. ಭಾರತೀಯ ಜನತಾ ಪಕ್ಷ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಇದೆ, ದೇಶದಲ್ಲಿ ಅಷ್ಟೇ ಇಲ್ಲ, ರಾಜ್ಯದಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಇವ್ರಿಗೆ ಯಾರಿಗೂ ಏನು ಜನರು ಪ್ರೀತಿ ವಿಶ್ವಾಸದಿಂದ 104 ಸ್ಥಾನ ಹೈಯೆಸ್ಟ್ ತಂದಿದ್ರು, ಅದನ್ನು ಪೂರ್ಣವಾಗಿ ಈ ಲೋಕಸಭೆಯಲ್ಲೇ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಜನ ಮಾಡ್ತಾರೆ. ಅದನ್ನು ಬೇರೆ ಯಾರೂ ಮಾಡ್ತಾ ಇಲ್ಲ. BJP ನಾಯಕರುಗಳೇ ಕೈಯಾರ ಮಾಡ್ಕೊಳ್ತಾ ಇದ್ದಾರೆ. ಬಜೆಟ್ ಆಗುತ್ತೆ ಅಂತೀರಾ? ಬಜೆಟ್ ಆಗುತ್ತೆ, 100ಕ್ಕೆ 100 ಬಡ್ಜೆಟ್ ಆಗುತ್ತೆ, ಸರ್ಕಾರ ಉಳಿಯುತ್ತೆ. ನಾವು ರಿವರ್ಸ್ ಆಪರೇಷನ್ ಮಾಡೇ ಇಲ್ಲ. ಯಾಕೆ ಮಾಡಬೇಕು ರಿವರ್ಸ್ ಆಪರೇಷನ್ನು? ಈ ರಾಜ್ಯದ ಜನ ಮೂರ್ಖರ, ನಾವು ಮೂರ್ಖರಾಗ್ತೀವಿ. ಅವರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ, ಅವರ ಶಾಸಕರುಗಳು ಏನಾದರೂ ಸರ್ಕಾರ ಇರೋದ್ರಿಂದ ಇಲ್ಲೋಗಿ ಮಂತ್ರಿ ಆಗ್ತಕ್ಕಂಥದ್ದಕ್ಕೋ, ಈಗ ಇಮ್ಮಿಡಿಯೇಟಾಗಿ ನಾಳೆ ಮಂತ್ರಿ ಮಾಡ್ತಕ್ಕಂಥ ಅವಕಾಶ ಇರೋದು ಈ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಮಾತ್ರ. ಯಾರನ್ನಾದರೂ ಸೆಳೆದು ನಾವು ಮಂತ್ರಿ ಮಾಡಬೇಕು ಅಂತ ಅವಕಾಶ ಇರ್ತಕ್ಕಂಥದ್ದು, ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರೋರಿಗೆ ಅದು ಮಾಡ್ತಕ್ಕಂಥ ಅವಕಾಶ ಏನಾದ್ರು ಇದ್ದರೆ ಅದು ಸಮ್ಮಿಶ್ರ ಸರ್ಕಾರಕ್ಕೆ ಮಾತ್ರ. ಇದು ಭಾರತೀಯ ಜನತಾ ಪಕ್ಷದವ್ರ ಕೈರಿಲ್ಲ. ಒಳಗಡೆ ಅವ್ರಿಗೆ ಆತಂಕ ಇರೋದ್ರಿಂದನೇ ಅವರ ಶಾಸಕರುಗಳನ್ನ ಒಗ್ಗಟ್ಟಾಗಿ ಇಟ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ.